ಎಸ್ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಲಾಸ್ಟ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ನಾನು ನೀಡಿದಂತ 10 ದಿನಗಳ ಡೆಡ್ ಲೈನ್ ನಿಮಗೆ ನೆನಪಿದ್ಯಾ ಅಂತ ಇರಾನ್ಗೆ ಇದೀಗ ಮತ್ತೊಮ್ಮೆ ನೆನಪಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ನೀಡಿದ 10 ದಿನಗಳ ಡೆಡ್ ಲೈನ್ ನಿಮಗೆ ನೆನಪಿದ್ಯಾ? ನಾನು ನೀಡಿದ ಡೆಡ್ ಲೈನ್ ಏಪ್ರಿಲ್ 6ರ ರಾತ್ರಿ 8ಕ್ಕೆ ಮುಕ್ತಾಯ ಆಗುತ್ತೆ. ಇನ್ನು ಬಾಕಿ ಇರೋದು ಕೇವಲ 48 ಗಂಟೆಗಳಷ್ಟೇ. ಸಂಧಾನ ಮಾಡಿಕೊಳ್ಳಿ, ಇಲ್ಲದಿದ್ರೆ ಹಾರ್ಮುಜ್ ಅನ್ನ ಮುಕ್ತಗೊಳಿಸಿ, ಇಲ್ಲದಿದ್ರೆ ಇರಾನ್ಗೆ ನರಕ ದರ್ಶನವನ್ನ ಮಾಡಿಸ್ತೀವಿ ಅಂತ ಟ್ರೂತ್ ನಲ್ಲಿ ಪೋಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. 48 ಗಂಟೆಗಳ ಕಾಲ ಗಡುವನ್ನ ಕೊಟ್ಟಿದ್ದಂಥದ್ದು ನಿಮಗೆ. ನಾನು ಕೊಟ್ಟ 10 ದಿನಗಳ ಡೆಡ್ ಲೈನ್ ನಲ್ಲಿ ಇನ್ನು 48 ಗಂಟೆಗಳ ಕಾಲ ಅಷ್ಟೇ ಬಾಕಿ ಇರುವಂಥದ್ದು. ಏಪ್ರಿಲ್ 6ನೇ ತಾರೀಕರ ರಾತ್ರಿ 8 ಗಂಟೆಗೆ ಈ ಒಂದು ಡೆಡ್ ಲೈನ್ ಮುಕ್ತಾಯ ಆಗತ್ತೆ. ಅಷ್ಟರೊಳಗೆ ನೀವೇ ಬಂದು ಸಂಧಾನ ಮಾಡಿಕೊಂಡ್ರೆ ಓಕೆ, ಇಲ್ಲ ಅಂತ ಅಂದ್ರೆ ಇದರ ಪರಿಣಾಮ ಭೀಕರವಾಗಿರುತ್ತೆ ಅಂತ ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರುವಂಥದ್ದು. ಹಾರ್ಮುಜ್ ಜಲಸಂಧಿ ಓಪನ್ ಮಾಡಿ, ಇಲ್ದಲೇ ಇದ್ರೆ ಭಾರಿ ಅಪಾಯ ಕಾದಿದೆ ಅಂತ ಇರಾನ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಅಲ್ಲಿ ವ್ಯವಹಾರ ಆಗ್ತಾ ಇಲ್ಲ, ವಹಿವಾಟು ಆಗ್ತಾ ಇಲ್ಲ, ಇದರಿಂದ ಅವ್ರಿಗೂ ಕೂಡ ನಷ್ಟ ಆಗ್ತಾ ಇರುವಂಥದ್ದು ಡೊನಾಲ್ಡ್ ಟ್ರಂಪ್ ಅವ್ರಿಗೆ. ಮೊದಲಿಗೆ ಯುದ್ಧ ಸ್ಟಾರ್ಟ್ ಮಾಡಿದವರು ಅವರೇ ಆಗಿರ್ಬೋದು, ಆದ್ರೆ ಇದೀಗ ಸಂಧಾನ ಮಾಡಿಕೊಳ್ಳಿ ಅಂತ ಇರಾನ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ 10 ದಿನಗಳ ಕಾಲ ಡೆಡ್ ಲೈನ್ ಅನ್ನ ಕೊಟ್ಟಿದ್ರು. ಆ ಡೆಡ್ ಲೈನ್ ಕೂಡ ಮುಗಿತಾ ಬಂದಿದೆ. ಆದ್ರೆ ಇರಾನ್ ಮಾತ್ರ ತನ್ನ ಶಕ್ತಿ ಪ್ರದರ್ಶನವನ್ನ ಇನ್ನೂ ಕೂಡ ತೋರಿಸ್ತಾ ಇರುವಂತದ್ದು ಈ ಒಂದು ಸಂದರ್ಭದಲ್ಲಿ. ಹಾಗಾಗಿ ಒಂದ್ ಕಡೆನಲ್ಲಿ ಅಮೆರಿಕಾಗೂ ಕೂಡ ಇದರಿಂದ ನಷ್ಟ ಆಗಿದೆ, ಆರ್ಥಿಕವಾಗಿ ನಷ್ಟ ಆಗಿದೆ, ಸೇನೆ ವೈಸಲಿ ನಷ್ಟ ಆಗಿದೆ. ಇನ್ನೊಂದು ಕಡೆನಲ್ಲಿ ಅಲ್ಲಿರುವಂತಹ ನಾಗರಿಕರು, ಗ್ರಾಹಕರು ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಅಂದ್ರೆ ಇದರಿಂದ ನಮಗೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಅಂತ ಅವರ ವಿರುದ್ಧನೇ ತಿರುಗಿ ಬಿದ್ದಿದ್ರು. ನೋ ಕಿಂಗ್ ಅನ್ನುವಂತಹ ಬೋರ್ಡ್ ಅನ್ನ ಇಟ್ಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ಗೆ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು. ನಾನು ಕೊಟ್ಟಂತಹ ಗಡುವು ಏಪ್ರಿಲ್ 6ನೇ ತಾರೀಕು, 10 ದಿನಗಳ ಗಡುವನ್ನ ಕೊಟ್ಟಿದ್ದೆ. ಆದರೆ ಇದೀಗ ಅದು ಮುಕ್ತಾಯದ ಹಂತಕ್ಕೆ ಬಂದಿದೆ. ಕೇವಲ 48 ಗಂಟೆಗಳ ಕಾಲ ಅಷ್ಟೇ ಇರುವಂಥದ್ದು. ಅಷ್ಟರೊಳಗೆ ಸಂಧಾನವನ್ನ ಮಾಡಿಕೊಳ್ಳಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇದೀಗ ಹೇಳಿದ್ದಾರೆ. ರಿಮೆಂಬರ್ ವೆನ್ ಐ ಗೇವ್ ಇರಾನ್ 10 days to make a deal or open up the Hormuz Strait ಅಂತ ಟ್ವೀಟ್ ಮಾಡಿದ್ದಾರೆ. ಇರಾನ್ ಸೋಲಿಸುತ್ತೇವೆ ಅನ್ನೋದು ನಿಮ್ಮ ಭ್ರಮೆ. ಯುದ್ಧ ತೀವ್ರಗೊಳಿಸಿದ್ರೆ ಅಮೆರಿಕ ಇಸ್ರೇಲ್ಗೆ ತಕ್ಕ ಶಾಸ್ತಿ ಆಗುತ್ತೆ, ನಿಮ್ಮ ಪ್ರದೇಶ ನರಕ ಆಗುತ್ತೆ ಅಂತ ಇರಾನ್ ಸೇನೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಇರಾನ್ ಸೇನೆಯ ಖಮತ್ ಅಲ್ ಅನ್ಬಿಯಾ ವಕ್ತಾರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ದಾಳಿ ಮಾಡಿದ್ರೆ ನಿಮಗೆ ಹಿನ್ನಡೆಯಾಗತ್ತೆ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇರಾನ್ ಸೋಲಿಸುತ್ತೇವೆ ಅನ್ನೋದು ನಿಮ್ಮ ಭ್ರಮೆ. ನಾವು ಇರಾನ್ನ ಸೋಲಿಸ್ಬಿಡ್ತೀವಿ, ಇರಾನ್ ಶರಣಾಗತಿ ಆಗುತ್ತೆ. 48 ಗಂಟೆಗಳ ಕಾಲ ಒಂದ್ ಕಡೆನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಂತಹ 10 ದಿನಗಳ ಗಡುವೇನಿತ್ತು, ಅದರಲ್ಲಿ ಕೇವಲ 48 ಗಂಟೆಗಳ ಕಾಲ ಅಷ್ಟೇ ಉಳ್ಕೊಂಡಿದೆ. ಹಾಗಾಗಿ ಒಂದ್ ಕಡೆನಲ್ಲಿ ಆ ಟ್ವೀಟ್ ಅನ್ನ ಕೂಡ ಹಾಕಿದ್ದಾರೆ. ಇನ್ನೊಂದ್ ಕಡೆನಲ್ಲಿ ಇರಾನ್ ಕೂಡ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಯಾಕಂತ ಅಂದ್ರೆ ನೀವೇನಾದ್ರೂ ನಮ್ಮನ್ನ ಸೋಲಿಸ್ತೀವಿ ಅಂತ ಅನ್ಕೊಂಡ್ರೆ ಅದು ನಿಮ್ಮ ಭ್ರಮೆ ಅಂತ ಹೇಳ್ತಾ ಇದೆ ಇರಾನ್.